मत कर तू अभिमान बंधे। ಏ ಮೂರ್ಖ, ಸಂಸಾರದ ಬಂಧನದೊಳಗೆ ಬಿದ್ದಂತ ಬಂಧೆ, ಏ ಅರಿವಿಲ್ಲದ ಅಜ್ಞಾನಿ, ಮತ್ ಕರ್, ಅದನ್ನ ಮಾಡಕ್ ಹೋಗಬೇಡ. ಯಾವುದನ್ನ? ಮತ್ ಕರ್ ಅಭಿಮಾನ, ಜಾತಿ ಕಾ ಅಭಿಮಾನ್. ಮತ್ ಕರ್, ಮಾಡಬೇಡ ಮಾಡಬೇಡ ಮಾಡಬೇಡ. ಮುಂದಿನ ಮಾತು ಎಷ್ಟು ಚಂದ ಹೇಳ್ತಾರೆ ಅವರು. ಝೂಟ್ ತೇರೆ ಶಾನ್ ರೇ. ಸುಳ್ಳದ ಅದು. ಯಾವುದು? ನೀನೇನು ಮೇಲ್ಜಾತಿಯವನು ಅಂತ ತಿಳ್ಕೊಂಡು ಶಾನ್ ಮಾಡ್ಕೋತ ಓಡಾಡ್ತೀಯಲ್ಲೋ, ನಾ ಹೆಚ್ಚಿನವ ಅಂತ ಹೇಳ್ತೀಯಲ್ಲ. ಮತ್ ಕರ್, झूठ तेरे शान रे, मत कर ಅಭಿಮಾನ್ ಬಂಧೆ. ಎಷ್ಟು ಚಲೋ ಮಾತುಗಳನ್ನು ಹೇಳಿದ್ರು. ತೇರೆ ಜೈಸೆ, ನಿನ್ನಂಥವ್ರು ಬಹಳ ಮಂದಿ ಬಂದಾರ ಇಲ್ಲಿಗೆ. ನೀನು ಒಬ್ಬನೇ ಅಲ್ಲ ಸರ್ದಾರ, ಈಗ ಬಂದಾವ ಭೂಮಿಗೆ. ನಿನಕ್ಕಿಂತ ಮೊದಲು ಯಾರ್ಯಾರು ಬಂದಾರ, ಎಂತೆಂಥವ್ರು ಬಂದಾರ, ಏನೇನು ಭಾರ ಭಾನಗಡ ಮಾಡಿ ಹೋಗ್ಯಾರ. ಎಷ್ಟು ಚಂದ ಬರೀತಾರ ಅವರು. ತೇರೆ ಜೈಸೆ ಲಾಕ್ ಆಯೆ, ಲಕ್ಷ ಲಕ್ಷ ಬಂದು ಹೋಗ್ಯಾರ್ರಿ, ಲೆಕ್ಕಕ್ಕಿಲ್ಲ ಅವರು, ಪಕ್ಕ ಹೋಗ್ಯಾರ. ತೇರೆ ಜೈಸೆ ಲಾಕ್ ಆಯೆ. ಮುಂದಿನ ಮಾತು ಹೇಳ್ತಾನೆ, ಲಾಕ್ ಇಸ್ ಮಠ್ಠಿ ಮೇ. ಲಕ್ಷ ಲಕ್ಷ ಜನಗಳು ಈ ಮಣ್ಣೊಳಗೆ ಮಣ್ಣಾಗಿ ಹೋಗ್ಯಾರೋ, ಎಲ್ಲೆದಾರು ಗೊತ್ತೇ ಇಲ್ಲ. ಇಟ್ಟು ಕುಣಿಯಾಗ ಮುಂದೆ ಅದ ಕುಣಿ ತೆಗೆದು ನಿನ್ನೂ ಇಡ್ತಾರ, ಮೊದಲು ಇಟ್ಟಿದ್ದು ಎಲ್ಲಿ ಹೋಗ್ಯದೋ ಗೊತ್ತಿಲ್ಲ. ಏನು ರುದ್ರಭೂಮಿ ಏನು ವರ್ಷಕ್ಕೆ ಅದೇನು ದೊಡ್ಡದಾಗ್ತದೇನು ಸ್ಮಶಾನ? ಇದ್ದದ್ದು ಅಟ್ಟ ಅದ ಎಲ್ಲ ಊರಾಗ. ಎಲ್ಲದಕ್ಕೂ ಜಗ ಮಾಡ್ತೀವಿ, ಅದಕ್ಕೆ ಗುದ್ದಾಡ್ತೀವಿ. ಕೋಟಿ ರೂಪಾಯಿದು ಮನಿ ಏನೋ ಕಟ್ಟಿ ಕರೆ, ನಿಜವಾಗಿ ಕುಂದ್ರೋ ಮನಿ ಬೇರೆ ಅದ, ಅದನ್ನು ರೆಡಿ ಮಾಡ್ಕೊ ಮೊದಲು. ಇದನ್ನೇನು ಮಾಡಾವ ಗ್ರಾನೈಟ್ ಹಾಕಿ? ಏನು ಇಲ್ಲೇ ಇಡೋರದಾರ? ಏನು ನಿನ್ನ ಇಡೋರದಾರ? ಹೋದಿ ಅಂದ್ರೆ ಸಾಕು, ಹೊತ್ತು ಮುಣಗತ್ಗೆ ಇಟ್ಟು ಬರ್ಬೇಕಂತಾರೆ ಎಲ್ಲರೂ. ಮನ್ಯಾಗಿದ್ದವ್ರು ಇನ್ನೊಂದು 2 ತಾಸು ಇರಲ್ರಿ ಅಂದ್ರೆ ಬಂದು ಬೀಗ್ರಂತಾರ, ಬಸ್ ತಪ್ತದ. ಎತ್ತರಿ ಇದನ್ನು ಕೊಡಿನ ಕಡೆ ತೊಗೊಂಡು ಇಟ್ಟು ಬರೋಣ, ತೊಗೊಂಡು ಹೋಗೇ ಬಿಡ್ತಾರೆ. मत कर अभिमान, झूठे संसार में, झूठे प्रपंच में झूठ काया. ಬರೇ ಸುಳ್ಳನ್ನ ಅದನ್ನೇ ಊಟ ಮಾಡಿ ಬದುಕಿದಿ, ಸುಳ್ಳೇ ಸಂಸಾರ ಮಾಡಿದಿ, ಸುಳ್ಳನ್ನೇ ಹಾಸಿಕೊಂಡಿ, ಸುಳ್ಳನ್ನೇ ಹೊತ್ತುಕೊಂಡಿ, ಸುಳ್ಳು ಮಾತುಗಳ ಮೂಲಕ ಏನೇನೋ ಮೋಸ ವಂಚನೆ ಮಾಡಿ ಬದುಕನ್ನು ಕಟ್ಕೊಂಡಿ. ಎಷ್ಟು ಚಂದ ಬರೆದ್ರವರು. झूठे ಸಂಸಾರ ಮೇ झूठे ಕಾಯಾ, झूठे ಮಾಯಾ. ವಿಚಾರ ಮಾಡಿದರೆ ವಿಚಿತ್ರ ಮಾಯಾ ಇದು. ಬರೇ ಜಾದೂ ಮಾಡೋರು ನೋಡಿರಿ ನೀವು, ಹಿಂಗೆ ತೋರಿಸ್ತಾರ, ಮಾಯಾ ಮಾಡ್ತಾರ, ಅಬ್ಬೋ ಅಂತೀರಿ. ಇದು ಜಾದೂ ಅಲ್ಲೇನು? ಇದು ಜಗತ್ತಿನ ಮಾಯಾ ಅಲ್ಲೇನು? ಹಿಂಗೆ ಕಂಡೀವಿ, ಒಂದು ದಿನ ಕಾಣದಂಗೆ ಆಗ್ತೀವಿ. ಇದಕ್ಕಿಂತ ಮಾಯಾ ಯಾವುದದ? ಜಾದೂ ನಮ್ಮ ಬದುಕಿಗೆ ಅಂಟಿಕೊಂಡು ಬಂದದ. ಕಾಣ್ತೀವಿ, ಕಾಣದಂಗೆ ಆಗ್ತೀವಿ. ಏನೋ ನಾವು ನೀವು ಭಾಳ ಹಿಂದಿನ ಜನ್ಮದ ಯಾವುದೋ ಸುಕೃತದ ಪುಣ್ಯ ಮಾಡೀವಿ ಅಂತ ತಿಳ್ಕೊಂಡು ಅದೊಂದು 2 ವರ್ಷ ಬಂತಲ್ರಿ. ಏನದು? ಕರೋನಾ ಬಂತಲ್ಲ, ಆ ಲಿಸ್ಟ್ನ್ಯಾಗ ನಮ್ಮದು ನಿಮ್ಮದು ಹೆಸರು ಇದ್ದಿದ್ದು ಇಟ್ಟತ್ಗೆ 4 ವರ್ಷ ಆಗಿತ್ತು ಹಳೇದಾಗಿ. ಹೋದ್ರೆ ಅವಾಗ ಹೋದ್ರಿ ಅವರು. ಎಷ್ಟು ಮಂದಿ ಹೋದ್ರಿ? ಲಿಸ್ಟ್ನ್ಯಾಗ ಇಲ್ಲ, ಉಳ್ದೀವಿ. ಯಾಕಂದ್ರೆ 40ನೇ ವರ್ಷದ ಪುಣ್ಯ ಸ್ಮರಣೆ ಮಾಡುವ ಯೋಗದ ಭಾಗ್ಯವನ್ನು ಎಲ್ಲ ಲಿಂಗಪ್ರಭು ನಮಗೆಲ್ಲ ಕೊಟ್ಟಾನಂತ ಇಲ್ಲಿ ಬಂದ ಅಪ್ಪನ ಅಂಗಳದಾಗ ಕುಂತೀವಿ.
ಪುಣ್ಯದ ಫಲ ಅದ. ಇಲ್ಲಿ ಬಂದು ಮತ್ತೊಂದಿಟ್ಟು ಪುಣ್ಯ ಎನರ್ಜಿ ಮಾಡಿಕೊಂಡು ಸಂಪಾದನೆ ಮಾಡ್ಕೋಬೇಕೇ ವಿನಃ ಪಾಪದ ಕೃತ್ಯಗಳನ್ನು ಮಹಾತ್ಮನ ನೆಲದೊಳಗೆ ಮಾಡಬಾರ್ದು. ನರಪಾಪ ಪುಣ್ಯವನ್ನು ನರರ ಸೆರಗಿಲೆ ಹಾಕಿ ಗುರುಮಹಂತ ಲಿಂಗ ತಾನು ಮರೆಯಾಗುತಿಹನಾತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೇ ಸುಖ ಭೋಗ ದೊರಕುವುದುಂಟೆ ಆತ್ಮ. ಅದೇ ನಿಮ್ಮಪ್ಪನ ಗಂಟೇನು ಸಿಗಾಕ. ಇದನ್ನು ಮಾಡು, ಹರ ಪೂಜೆ ಮಾಡು, ಗುರು ಸೇವೆ ಮಾಡು. ವರ ಪುಣ್ಯಾತ್ಮನ ನೆಲದೊಳಗ ಈ ಮಣ್ಣನ್ನು ಪವಿತ್ರ ವಿಭೂತಿ ಭಸ್ಮ ಅಂಗಾರ ಅಂತ ತಿಳ್ಕೊಂಡು ನೀನದನ್ನು ಧಾರಣೆ ಮಾಡಿಕೊಂಡಿ ಅಂದ್ರೆ ಅದು ವರಪುಣ್ಯವಾಗಿ ನಿನ್ನ ಮನೆತನವನ್ನು ಕಾಪಾಡ್ತದ, ನಿನ್ನನ್ನು ಕಾಪಾಡ್ತದ, ನಿನ್ನನ್ನು ಕಾಪಾಡುತ್ತೆ. ಅದಕ್ಕಾಗಿ ಮತ್ ಕರ್ ಬಂಧೆ ಜಾತಿ ಅಭಿಮಾನ್ ये माया है. एक दिन आया है, एक दिन जाता है. ಒಂದು ದಿನ ಬಂದದ, ಒಂದು ದಿನ ಹೋಗ್ತದ. ಬಂದು ಹೋಗುವ ನಡುವೆ ಇರುವ ಈ ಒಳ್ಳೆಯ ಅವಕಾಶವನ್ನು ಎಚ್ಚರಿಕೆಯಿಂದ ಬಳಸ್ಕೋಬೇಕು. ಹುಚ್ಚರಂಗ ಬಳಸ್ಕೊಳ್ಳೋದಲ್ಲ. ಎಚ್ಚರ ಎಚ್ಚರ ಎಚ್ಚರ. ಗುರಿ ಮುಟ್ಟಾಕ ಬಂದೀವಿ, ಅದನ್ನ ಮುಟ್ಟಬೇಕು. ಒಬ್ಬ ರಾಜ ಡಂಗುರ ಹಾಕಿದ. ಅವತ್ತು ಅವನ ಜನ್ಮದಿನೋತ್ಸವ, ಹುಟ್ಟು ಹಬ್ಬ, ಬರ್ತ್ಡೇ. ಏನು ಡಂಗುರ? ರಾಜ್ಯದ ಮೂಲೆ ಮೂಲೆಗಳಲ್ಲಿ ಅರಮನೆಯ ಸೇವಕರು ಡಂಗುರವನ್ನು ಸಾರಿದರು. ಇಂದು ಈ ದಿನ ರಾಜನ ಹುಟ್ಟು ಹಬ್ಬದ ಆಚರಣೆ. ರಾಜನ ಅರಮನೆಯ ಬಹಳ ವಿಶೇಷವಾಗಿರುವಂಥ ರಾಜವನದೊಳಗ, ತೋಟದೊಳಗ ಹುಟ್ಟುಹಬ್ಬದ ಆಚರಣೆ ನಡೀತದ. ಎಲ್ಲರಿಗೂ ಮುಕ್ತವಾದ ಪ್ರವೇಶ ಅದ. ನೂರಾರು ಎಕರೆ, ಸಾವಿರಾರು ಎಕರೆ ಇರುವಂಥ ಈ ವನದೊಳಗ ಕೊನೆಯ ಹೂದೋಟದೊಳಗ ಮಹಾರಾಜ ಬಂಗಾರದ ಸಿಂಹಾಸನದ ಮೇಲೆ ಕೂತಿರ್ತಾರೆ. ಅವರನ್ನು ಭೇಟಿಯಾಗುವಂಥವರು ಯಾರು ಮೊದಲಿಗೆ ಬಂದು ಭೇಟಿಯಾಗ್ತೀರಿ ಅವರಿಗೆ ರಾಜ ಗೌರವದ ಜೊತೆಗೆ ನೀವು ಸಾಯೋತನ ಕೂತ್ಕೊಂಡು ತಿಂದರೂ ಕೂಡ ಕರಗದೇ ಇರುವಟ್ಟು ಸಂಪತ್ತನ್ನು ಮಹಾರಾಜರು ಕೊಡ್ತಾರೆ ಅಂತ ಡಂಗುರ. ವಾರ ಮೊದಲ ಇದು ಎಲ್ಲ ಕಡೆ ಸುದ್ದಿ ಆಯಿತು. ನಿಮಗೆ ಹೇಳ್ತೀನಿ, ಆವತ್ತಿನ ದಿನ ಜನಗಳು ಹಿಂಗೆ ತಯಾರಾದರಲ್ಲ, ನಸಿಕಿನೊಳಗೆ ಎದ್ದು ಚಂದ ಬಟ್ಟೆ ಹಾಕ್ಕೊಂಡು ನಾನಾ ಮೊದಲು ಹೋಗಿ ರಾಜನನ್ನು ಭೇಟಿಯಾಗಿ ಬಿಡಬೇಕು ಅಂತ ತಯಾರಾದರು. ಲಕ್ಷೋಪಲಕ್ಷ ಜನಗಳು. ನೀವು ಹೆಂಗೆ ಬಂದಿರಿ? ಹಿಂಗೆ ವಿಚಿತ್ರ ಅಂದ್ರೆ ಆ ರಾಜನ ವನದೊಳಗ ಪ್ರವೇಶ ಮಾಡುವಂಥ ದೊಡ್ಡ ಮಹಾದ್ವಾರ. ನಸುಕಿನ 6 ಗಂಟೆಗೆ ಆ ಮಹಾದ್ವಾರದ ಬಾಗಿಲನ್ನು, ಗೇಟನ್ನು ತೆಗೆದ್ರು ಒಳಗೆ ಪ್ರವೇಶಕ್ಕಾಗಿ. ಲಕ್ಷೋಪಲಕ್ಷ ಜನಗಳು ನಿಂತಾರ. ನೂಕು ನುಗ್ಗಲು, ನಾ ಮೊದಲು ಹೋಗಬೇಕು, ನೀ ಮೊದಲು ಹೋಗಬೇಕು. ಒಳಗೆ ಧಾವಿಸಿ ಧಾವಿಸಿ ಬರ್ತಿದ್ರು. ಸಾವಿರಾರು ಎಕರೆಯ ಅಪರೂಪದ ವನ. ಎಲ್ಲಿಯೋ ಒಂದು ಕಡೆ ಮಹಾರಾಜ ಕೂತಾರ. ರಾಜನ ಬಳಿಗೆ ಹೋಗುವ ದಾರಿ ಅಂತ ಎಲ್ಲ ಕಡೆ ಬೋರ್ಡಿದ್ದು. ಆ ಬೋರ್ಡ್ ನೋಡ್ಕೋತ ನೋಡ್ಕೋತ ಜನಗಳು ಓಡ್ತಾ ಇದ್ದರು. ಓಡುವಾಗ ಅಲ್ಲೊಂದಿಷ್ಟು ಅಪರೂಪದ ಮಜಾ 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 ಇದ್ದು. ಏನು ಮಜಾ ಅಂದ್ರೆ ಏಕಕಾಲಕ್ಕೆ 16,000 ಜನ ಒಳಗೆ ಹೋಗುವಂಥ ದೊಡ್ಡ ದೊಡ್ಡ ಇಂಥ ಅಪರೂಪದ ಬಂಗ್ಲೆಗಳು. ಮೊದಲನೇ ಬಂಗ್ಲಾ, ಅರಮನೆಯಂಥ ಬಂಗ್ಲಾ. ಅದರೊಳಗೆ ಏನಿದ್ದು ಅಂದ್ರೆ ಸಾಮಾನುಗಳಿದ್ದು. ಹೆಂಗೆ ಜಾತ್ರೆಯಾಗ ಅಂಗಡಿ ಬಿದ್ದಿರ್ತಾವಲ್ಲ, ಹಿಂಗೆ ಸಾಮಾನುಗಳು, ಮನುಷ್ಯರು ಬಳಸುವಂಥ ಎಲ್ಲ ಸಾಮಾನುಗಳು. ಇವರೇನು ಓಡ್ತಾ ಇದ್ರು, ಹೆಂಗೆ ನೋಡಿದ್ರು ಆ ಸಾಮಾನುಗಳು ಆಕರ್ಷಣೆ ಮಾಡಿದವು. ರಾಜರನ್ನು ಮರೆತರು, ಇದ್ರಾಗ ಹೊಕ್ಕೊಂಡ್ರು. ಅದನ್ನು ತಗೋ, ಇದನ್ನು ತಗೋ, ಪುಕ್ಕಟ್ಟೆ.
ರಾಜ ವ್ಯವಸ್ಥೆ ಮಾಡಿಟ್ಟಾನ, ಮೂಲ ಗುರಿ ಮರೆತರು, ಇಲ್ಲಿ ಹೊಕ್ಕೊಂಡ್ರು. ಇನ್ನೂ ಕೆಲವು ಜನ ಇನ್ನೊಂದು ದೊಡ್ಡ ಅರಮನೆಯಂಥ ಬಂಗಲೆ, ಅಲ್ಲಿ ಏನಿತ್ತು ಅಂದ್ರೆ ಎಲ್ಲ ಕುಡಿಯುವ ಪದಾರ್ಥಗಳಿದ್ದು, ಅಲ್ಲಿ ಪೇಯಗಳು ಇಲ್ಲ, ಬಾರು ಕ್ಲಬ್ಬು ಅದಾವಲ್ಲ, ಹಂಗ ಕುಡಿದ್ರೆ ನಿಶಾ ಹತ್ತಬೇಕು. ಇನ್ನೂ 16,000 ಜನ ರಾಜನ ಕಡೆ ಹೋಗೋದನ್ನು ಮರೆತರು, ಇದ್ರಾಗ ಹೊಕ್ಕೊಂಡ್ರು. ನೋಡೇ ಬಿಡೋಣ ಒಂದ್ಸಲ ಸಿಕ್ಕದ ಮಜಾ, ಒಳಗೆ ಹೊಕ್ಕೊಂಡ್ರು. ಅವ ಕುಡಿ ಇವ ಕುಡಿ, ಅವನ ಮೇಲೆ ಇವ ಬೀಳು, ಇವನ ಮೇಲೆ ಅವ ಬೀಳು, ಅರ್ಧಕ್ಕರ್ಧ ಅಲ್ಲೇ ಬಿದ್ದು. ಹಿಂಗೆ ಬಿದ್ದದ ಜಗತ್ತಿಗೆ, ಅದರೊಳಗೆ ಮಜಾ ನೋಡ್ತಾರೆ ಮಂದಿ. ಹಂಗೆ ಇವರು. ಇನ್ನು ಮೂರನೇದು ಒಂದಿತ್ತು, ಏನಿತ್ತು ಅಂದ್ರೆ ಅಲ್ಲಿ ತಿನ್ನುವ ಪದಾರ್ಥಗಳಿದ್ದು, ಮೃಷ್ಟಾನ್ನ ಊಟ ಏನೆಲ್ಲ. ಇನ್ನೂ ಕೆಲವರು ಅದರಾಗ ಹೊಕ್ಕೊಂಡ್ರು, ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ, ಹೊತ್ತು ಮುಣಗಾಕಿ ಇನ್ನೂ 1 ತಾಸು ಉಳಿದಿತ್ತು. ನೋಡೋದ್ರೊಳಗೆ ಮೈ ಮರೆತರು, ಕುಡಿಯೋದ್ರೊಳಗೆ ಮೈ ಮರೆತರು, ಉಣ್ಣುವ ತಿನ್ನುವ ಪದಾರ್ಥಗಳಿಗಾಗಿ ಮೈ ಮರೆತರು. ಇದರ ಮುಂದಿಂದೊಂದಿತ್ತು, ಅಲ್ಲಿ 4-6 ಜನ ಸುಂದರ ನರ್ತಕಿಯರು, ಹೆಣ್ಣುಗಳು ನರ್ತನ ಮಾಡ್ತಾ ಇದ್ದು. ಇದನ್ನು ನೋಡಿ ಚಪ್ಪಾಳೆ ತಟ್ಟಿ ಖುಷಿ ಪಡಾಕ, ಅವ್ರು ಕೂಡ ಕುಣಿಯಾಕ ಇನ್ನೊಂದಿಷ್ಟು ಒಳಗೆ ಹೊಕ್ಕೊಂಡು. ಜಗತ್ತು ಇದಕ್ಕೆ ಬಡ್ದಾಡ್ತದಲ್ಲ. ಇದು ಬಿಟ್ಟರೆ ಏನದ, ಇವತ್ತಿನ ನಮ್ಮ ಯುವ ಬಳಗ ಈ 4 ವಸ್ತುಗಳಿಗಾಗಿ ಹುಚ್ಚಾಗ್ಯದ ಜಗತ್ತು. ನೋಡ್ರಿ ನೀವು, ಇಂಥ ವ್ಯವಸ್ಥೆಯೊಳಗೆ ರಾಜ ಕಾಯ್ಕೋತ ಕೂತಾನ, ರಾಜನ ಬಳಿಗೆ ಯಾರ್ಯಾರೂ ಹೋಗಲಿಲ್ಲ. ಇನ್ನೇನು ಹೊತ್ತು ಮುಣಗಾಕ 16 ನಿಮಿಷ ಉಳಿದಾಗ ಒಬ್ಬ ಅಪರೂಪದ ರೈತ ಮನುಷ್ಯ, ಅವನಿಗೆ ಭಾಳ ತಡವಾಗಿ ಸುದ್ದಿ ಗೊತ್ತಾಗಿತ್ತು. ಅವ ಹೋದವರು ಹೋಗ್ಯಾರ, ನಾನು ನೋಡ್ತೀನಿ, ಪ್ರಯತ್ನ ಮಾಡೋಣ ಅಂತ ಬಂದಾಗ ಅವನಿಗೆ ದಾರಿ ಖುಲ್ಲಾನೇ ಇತ್ತು. ಯಾಕಂದ್ರೆ ಇವು ಎಲ್ಲ ಒಳಗೆ ಬಿದ್ದಿದ್ವಲ್ಲ, ಸಾಮಾನು ಖರೀದಿ ಮಾಡ ಹುಚ್ಚಿನೊಳಗೆ ಕೆಲವು ಬಿದ್ದಿದ್ದು, ಕುಡಿಯೋದ್ರೊಳಗೆ ಮೈ ಮರೆತು ಕೆಲವು ಬಿದ್ದಿದ್ದು. ತಿನ್ನಬೇಕು ಅದು ತಿನ್ನಬೇಕು ಇದು ತಿನ್ನಬೇಕು, ಏನು ಬೇಕದು ತಿಂತಾವ ನಮ್ಮ ಮಂದಿ. ಹಂಗೆ ತಿನ್ನುವ ಮೋಹದೊಳಗೆ ಕೆಲವು ಬಿದ್ದಿದ್ದು, ಹೆಣ್ಣಿನ ನರ್ತನದ ಮೋಹದೊಳಗೆ ಕೆಲವು ಬಿದ್ದಿದ್ದು, ಯಾರ್ಯಾರೂ ಇದ್ದಿಲ್ಲ. ಹಿಂಗೆ ನೋಡಿದರೆ ರಾಜ ಸೀದಾ ಕಾಣ್ತಿದ್ದ. ಇವ ರೈತ ಕೈ ಮುಕ್ಕೊಂಡು ನೇರವಾಗಿ ನಡೀತಾ ಹೋಗಿ ರಾಜನ ಮುಂದೆ ನಮಸ್ಕಾರ ಮಾಡಿದಾಗ ರಾಜ ಅಂದ, ಅಲ್ಲೋ, ಲಕ್ಷಗಟ್ಟಲೆ ಜನ ಬಂದಾರ, ಅವ್ರು ಯಾರೂ ನನ್ನ ಬಳಿಗೆ ಬರಲಿಲ್ಲ, ಬೆಳಿಗ್ಗೆ 6 ಗಂಟೆಗೇನೆ ಬಂದಾರ, ನೀ ಹ್ಯಾಂಗ ಬಂದಿ ಅಂತ ರಾಜ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನ, ಮಹಾಪ್ರಭು, ನನಗ ನಿಮ್ಮನ್ನೇ ನೋಡಬೇಕು, ನಿಮ್ಮ ದರ್ಶನವನ್ನು ಮಾಡಿಕೊಳ್ಳಬೇಕು ಅನ್ನುವಂಥ ಒಂದು ಅಪರೂಪದ ಹಂಬಲದ ಗುರಿ ಮಾತ್ರ ಇತ್ತೇ ವಿನಃ ಈ ವಸ್ತುಗಳನ್ನು ನೋಡಬಾರದು ಅನ್ನೋದು ನನ್ನ ಮನಸ್ಸನ್ನು ತುಂಬಿತ್ತು. ಹಾಗಾಗಿ ನಿಮ್ಮ ಬಳಿಗೆ ನಾನು ಬಂದೀನಿ ಅಂದಾಗ ರಾಜರು ಗೌರವಿಸಿ ಸತ್ಕಾರ ಮಾಡಿ 10 ತಲೆಮಾರು ಕೂತ್ಕೊಂಡು ತಿನ್ನುವಷ್ಟು ಸಂಪತ್ತನ್ನು ಅವನಿಗೆ ಕೊಟ್ರಂತ. ನೋಡ್ರಿ, ಲಚ್ಚಾಣ ಸಿದ್ಧರ ಲಿಂಗ ಮಹಾರಾಜರ ಬಳಿಗೆ, ಮಹಾರಾಜರವರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ್, ಎಲ್ಲಾ ಲಿಂಗ ಮಹಾರಾಜ್, ಸಿದ್ಧರಾಮ ಮಹಾರಾಜ್, ಇವರು ಮಹಾರಾಜರನ್ನಿಸ್ಕೊಂಡಾರ. ಎಲ್ಲರೂ ಮಹಾರಾಜರಾಗಕ್ಕೆ ಬರಂಗಿಲ್ಲ, ರಾಜರು ಬಹಳ ಜನ ಆಗಿ ಹೋಗ್ಯಾರ. ರಾಜರೆಲ್ಲ ಬಂಗಾರದ ಸಿಂಹಾಸನ ಮೇಲೆ ಕೂತ್ಕೊಂಡು ರತ್ನಖಚಿತವಾದ ಕಿರೀಟವನ್ನು ಹಾಕ್ಕೊಂಡು ಭೂಮಿಗಾಗಿ ಬಡದಾಡಿ ಒಂದು ದಿನ ಯುದ್ಧ ಮಾಡಿ ಮಣ್ಣಲ್ಲಿ ಮಣ್ಣಾಗಿ ಹೋದ ರಾಜರು ಬಹಳ ಜನ ಅದಾರ ಇತಿಹಾಸದೊಳಗೆ. ಆದ್ರೆ ಯಾವುದನ್ನೂ ಕೂಡ ಬಯಸದಂತೆ ಹೊನ್ನಿಗಾಗಿ ಬಂದಾತನಲ್ಲ, ಹೆಣ್ಣಿಗಾಗಿ ಬಂದಾತನಲ್ಲ, ಮಣ್ಣಿಗಾಗಿ ಬಂದಾತನಲ್ಲ, ಎಲ್ಲ ಲಿಂಗೇಶ್ವರ ಈ ಜಗತ್ತಿನ ಮಾನವರಿಗೆ ಭಕ್ತಿಪಥವ ತೋರಲು ಬಂದಾತ.
ರಾಜ್ಯಗಳನ್ನೇ ಆಳಿದರು ಸಾವಿರಾರು ರಾಜರು, ಪದವಿಗಾಗಿ ಹೋರಾಡಿ ತಲೆಯ ಕೂಡ ತೆಗೆದರು. ರಾಜ್ಯಗಳನ್ನೇ ಆಳಿದರು ಸಾವಿರಾರು ರಾಜರು, ಪದವಿಗಾಗಿ ಹೋರಾಡಿ ತಲೆಯ ಕೂಡ ತೆಗೆದರು. ಎಂದು ಹೀಗೆ ಇರುವುದೆಂದು ನಂಬಿ ಮೆರೆದರು. ತಲೆಗೆ ಬೂದಿಯಾಗಿ ಗಾಳಿಯಲ್ಲಿ ಹಾರಿ ಹೋದರು, ಹಾರಿ ಹೋದರು. ಯಾರಿಗೆ ಯಾರೋ ಬಲ್ಲವರಾರು, ಯಾರಿಗೆ ಯಾರೋ ಬಲ್ಲವರಾರು. ಎಲ್ಲೋ ಹುಟ್ಟುವರು, ಎಲ್ಲೋ ಬೆಳೆಯುವರು, ಕೊನೆಗೊಮ್ಮೆ ಹೇಳದೆ ಮಣ್ಣಾಗಿ ಹೋಗುವರು. ಯಾರಿಗೆ ಯಾರೋ ಬಲ್ಲವರಾರು, ಯಾರಿಗೆ ಯಾರೋ ಬಲ್ಲವರಾರು. ಕಣ್ಣೀರು ಒಂದೆಯಾದರೂ ಹರುಷಕ್ಕೆ ದುಃಖಕ್ಕೆ ಬೇರೆ ಬೇರೆ. ಆಕಾಶ ಒಂದೆಯಾದರೂ ಬಿಸಿಲು ಮಳೆಯು ಬೇರೆ ಬೇರೆ. ಹಿಮವೆಂಬುದು ಒಂದೇ ಆದರೂ ಹಗಲು ಇರುಳು ಬೇರೆ ಬೇರೆ. ಈ ಜೀವನ ಒಂದೆಯಾದರೂ ಹುಟ್ಟು ಸಾವು ಬೇರೆ ಬೇರೆ. ಯಾರಿಗೆ ಯಾರೋ ಬಲ್ಲವರಾರು, ಯಾರಿಗೆ ಯಾರೋ ಬಲ್ಲವರಾರು. ಉಸಿರು ನಿಂತಾಗ ಹುಟ್ಟಿದ ಎನ್ನುವರು, ಉಸಿರು ನಿಂತಾಗ ಹುಟ್ಟಿದ ಎನ್ನುವರು, ಉಸಿರು ನಿಂತಾಗ ಸತ್ತನು ಎನ್ನುವರು. ನೀರ ಮೇಲೆ ಕಾಣುವ ಗುಳ್ಳೆಯಂತೆ ಬದುಕಿದು, ನೀರ ಮೇಲೆ ಕಾಣುವ ಗುಳ್ಳೆಯಂತೆ ಬದುಕಿದು. ಈ ನಿಜವ ಅರಿತರೆ, ಈ ನಿಜವ ಅರಿತರೆ ಚಿಂತೆ ಮರೆತು ಬಾಳುವೆ, ಚಿಂತೆ ಮರೆತು ಬಾಳುವೆ. ಯಾರಿಗೆ ಯಾರೋ ಬಲ್ಲವರಾರು, ಯಾರಿಗೆ ಯಾರೋ ಬಲ್ಲವರಾರು. ಎಲ್ಲೋ ಹುಟ್ಟುವರು, ಎಲ್ಲೋ ಬೆಳೆಯುವರು, ಕಡೆಗೊಮ್ಮೆ ಹೇಳದೆ ಮಣ್ಣಾಗಿ ಹೋಗುವರು. ಯಾರಿಗೆ ಯಾರೋ ಬಲ್ಲವರಾರು, ಯಾರಿಗೆ ಯಾರೋ ಬಲ್ಲವರಾರು. ಯಾರಿಗೆ ಯಾರೋ ಬಲ್ಲವರಾರು. ಯಾರಿಗೆ ಗೊತ್ತದ ಈ ಜಗತ್ತಿನ ಲೀಲೆ? ಯಾರಿಗ್ಯಾರು? ಸುಮ್ಮನೆ ವಿಚಾರ ಮಾಡಿಕೊಳ್ಳಿ ಇದನ್ನ ಮನಸ್ಸಿನೊಳಗೆ. ರಾಜ ಮಹಾರಾಜರೆಲ್ಲ ಅಳಿದು ಹೋದರು ಮಣ್ಣಲ್ಲಿ ಮಣ್ಣಾಗಿ. ಭೌತಿಕವಾಗಿರುವಂಥ ವಿಷಯ ವಸ್ತುಗಳಿಗಾಗಿ ಬಡದಾಡಿ ಹೋದರು, ಗುದ್ದಾಡಿ ಹೋದರು, ರಕ್ತಪಾತವನ್ನು ಮಾಡಿ ಹೋದರು, ಹಿಂಸೆಯನ್ನು ಮಾಡಿ ಬದುಕನ್ನು ಕೊನೆ ಮಾಡಿಕೊಂಡ್ರು. ಆದರೆ ಈ ಮಹಾರಾಜರು ಕಾಲ ಕಾಲಕ್ಕೂ ಉಳಿದಾರ.
100 ವರ್ಷಗಳ ಕಾಲ ಆನಂದದ ಬದುಕನ್ನು ಬದುಕಿ ಈ ಮಾನವ ಲೋಕಕ್ಕೆ ಜಾತಿ ಕುಲ ಗೋತ್ರ ಎನ್ನದೆ ಧರ್ಮದ ಬೆಳಕಿನ ದಾರಿಯನ್ನು ತೋರಿ ಎಲ್ಲ ಲಿಂಗ ಪ್ರಭುಗಳು ಬಯಲಿಗೆ ಬಯಲಾದರು. ಈ ಶಬ್ದವನ್ನು ನೀವು ತಿಳ್ಕೋಬೇಕು. ಉಳಿದವರೆಲ್ಲ ಹುಟ್ಟಿದ್ರು, ಸತ್ರು. ಮಹಾತ್ಮರಿಗೆ ಸಾವಿಲ್ಲ, ಮಹಾತ್ಮರು ಎಂದೂ ಸಾಯೋದಿಲ್ಲ. ಅವರು ಇವತ್ತು ಅದಾರ ನಂಬಿದವರ ಪಾಲಿಗೆ. ಭೌತಿಕವಾಗಿ ಇರುವಂಥ ಶರೀರದಿಂದ ಕಾಣದೇ ಇರಬಹುದು, ಆದರೆ ಅವರ ಅಂತರಂಗದ ಬೆಳಕಿನ ಜ್ಯೋತಿ ಅದು ಜಪಯೋಗವಾಗಿ ಸಮಾಧಿಯೊಳಗೆ ಜಾಗೃತ ಆದ ಶರಣಾಗಿ ಬಂದ ಭಕ್ತರಿಗೆ ಆನಂದವನ್ನು ನೀಡುತ್ತದೆ. ಅಂದಿದ್ರು ಇಂದು ಇಲ್ಲ ಅನ್ನಕ್ಕಾಗೋದಿಲ್ಲ. ಒಂದು ಸತ್ಯ ತಿಳ್ಕೋಬೇಕು, ಈ ಜಗತ್ತಿನೊಳಗೆ ಸೂರ್ಯ ಚಂದ್ರರು ಎಲ್ಲಿಯವರೆಗೆ ಜಗತ್ತನ್ನು ಬೆಳಗ್ತಾರೋ ಅಲ್ಲಿಯವರೆಗೆ ಎಲ್ಲ ಲಿಂಗಪ್ರಭುಗಳ ಜ್ಯೋತಿ ಈ ಜಗತ್ತನ್ನು ಬೆಳಗುತ್ತದೆ. ಸಿದ್ಧರಾಮ ಶಿವಯೋಗಿಗಳ ಜ್ಯೋತಿ ಈ ಜಗತ್ತನ್ನು ಬೆಳಗುತ್ತದೆ. ಶರಣಬಸಪ್ಪನವರ ಜ್ಯೋತಿ ಈ ಜಗತ್ತನ್ನು ಬೆಳಗುತ್ತದೆ. ಹಾಗಾಗಿ ಒಂದು ಗುರಿ ಅದ ಅವರಿಗೆ. ಕೇವಲ ಭೋಗಕ್ಕಾಗಿ ಬಂದವರಲ್ಲ, ತ್ಯಾಗಕ್ಕಾಗಿ ಬಂದವರು, ಸೇವೆಗಾಗಿ ಬಂದವರು, ಜಗದ ಜನರ ಹಿತಕ್ಕಾಗಿ ಬಂದವರು, ಈ ಮರ್ತ್ಯಲೋಕದ ಕಲ್ಯಾಣವನ್ನು ಮಾಡಿದವರು ಮಹಾತ್ಮರು. ಹಾಗೆ ಅರಳಗುಂಡಿಗೆ ಶರಣಬಸವೇಶ ನೋಡಿ, ನಿನ್ನೆ ದಿನ ಕೇಳಿದವರಿಗೆ ಸುಮ್ಮನೆ ನೆನಪು ಮಾಡಿ ಮುಂದುವರಿತೇನೆ ನಾನು. ಮಡಿವಾಳಪ್ಪನವರಿಗೆ ಮಾರ್ಗದರ್ಶನ ಮಾಡಿ ಉದ್ಧಾರ ಮಾಡಿದರು. ಎಲ್ಲರನ್ನ ತನ್ನಂತೆ ಕಂಡ್ರು. ಅವರು ಮಹಾತ್ಮರಾಗ್ತಾರೆ, ಶರಣರಾಗ್ತಾರೆ. ತನ್ನಂಗ ಕಾಣೋದು, ತನ್ನಂಗ ನೋಡಿದರ ಭಿನ್ನಿಲ್ಲ ಭೇದಿಲ್ಲ. ತನ್ನಂಗ ತನ್ನ ಮಗಳಂಗ ನೋಡಿದ್ರ ಕಣ್ಮುಂದೈತಿ ತಂಗಿ ಕೈಲಾಸ ಅಂತ ಗರತಿ ಗಂಗವು ಹೇಳ್ತಾಳ. ತನ್ನಂಗ ನೋಡಿದ್ರ ಮನೆಗೆ ಸೊಸಿ ಬಂದಾಳ, ಅತ್ಯದಾಳ, ತನ್ನಂಗ ನೋಡಿದ್ರೆ ಗದ್ಲನ ಇಲ್ಲ. ಯಾಕಂದ್ರೆ ನಾನು ಹಿಂಗ ಬಂದಿದ್ದೆ, ನನ್ನ ಹಿರಿಯ ತಾಳಿ ಕಟ್ಟಿ ಕರ್ಕೊಂಡು ಬರೋ ಮುಂದೆ ನಾನು ಹಿಂಗ ಬಂದಿದ್ದೆ, ಅವಾಗ ಅತ್ತಿದ್ಲು, ನಾ ಸೊಸಿ ಆಗಿದ್ದೆ, ಈಗ ನಾ ಅತ್ತೆ ಆಗಿನಿ, ಈಗ ನನ್ನ ಮನೆಗೆ ಒಬ್ಬಾಕಿ ಬಂದಾಳ ಸೊಸಿ. ಇಟ್ಟು ತಿಳ್ಕೊಂಡ್ರೆ ಗದ್ಲನೇ ಇಲ್ಲ. ನಂದ ನಡಿಬೇಕಂದ್ಲು, ಶುರುವಾತ್ ನೋಡ್ರಿ. ಮನೆ ಒಂದೋಗಿ ಎರಡಾದು. ಈಗಿನ ಕಾಲದೊಳಗೆ ತಾಳುವಂಥವರೇ ಇಲ್ಲ. ತಾಳಿದ್ರೆ ಭಾಳ ಇರ್ತದೆ, ತಾಳಲಿಲ್ಲ ಅಂದ್ರೆ ದೊಡ್ಡ ಗದ್ಲ. ಎಷ್ಟು ಚಂದ ಬರ್ದಾಳ ನೋಡ್ರಿ. ಆಡು ಭಾಷೆಯೊಳಗೆ ಜನಪದ ಗರತಿ ಗಂಗವ್ವ ಬರ್ದಾಳ. ತನ್ನಂಗ ನೋಡಿದ್ರೆ ಭಿನ್ನಿಲ್ಲ ಭೇದಿಲ್ಲ, ತನ್ನಂಗ ತನ್ನ ಮಗಳಂಗ ನೋಡಿದ್ರ. ಮನೆಯಾಗಿದ್ದವಳು ಮಗಳನ್ನು ನೋಡುವ ದೃಷ್ಟಿನೇ ಬೇರೆ, ಸೊಸೆಯನ್ನು ನೋಡುವ ದೃಷ್ಟಿನೇ ಬೇರೆ. ಇದು ಲೌಕಿಕ ಇರೋದ ಹಿಂಗದ. ಮಗಳಂದ್ರೆ ಭಾಳ, ಮತ್ತು ಅದು ಮಗಳಲ್ಲೇನು? ಹಡ್ದವ್ರನ್ನ ಬಿಟ್ಟು ನಿನ್ನ ಮನೆ ಉದ್ಧಾರ ಮಾಡಾಕ ಬಂದದ, ಅದನ್ನು ಮಗಳಂತ ತಿಳ್ಕೊ. ಅದು ಕೊಟ್ಟ ಮನೆಗೆ ಹೋಗ್ಯದ, ಅವ್ರ ಮಗಳಂತ ತಿಳ್ಕೋಬೇಕು. ನೀ ತಿಳ್ಕೊಂಡು ಆಗೋದೇನದು? ಎಷ್ಟು ಚಲೋ ಮಾತು ಹೇಳ್ತಾಳ್ರಿ. ಅಪ್ಪಿ ತಪ್ಪಿ ಸೊಸಿ ಆದವಳು ಏನೋ ಗಡಬಡಿಯೊಳಗೆ ಕೈಯಾಗಿದ್ದಿದ್ದು ಹಿಂಗೆ ಬಿಟ್ಲು ಅಂದ್ರೆ ಇವಕ್ಕೇನು ಬದುಕು ಮಾಡಾಕ ಬರ್ತದ, ಬಾಳೆವ ಮಾಡಾಕ ಬರ್ತದ? ಇದು ಒಳ್ಳೆ ನಮ್ಮ ಮನೆಗೆ ಗಂಟು ಬಿತ್ತು, ಇದಕ್ಕೆ ಕೈಯಾಗ ನೆಟ್ ಗಿಡ್ಕೊಳಕ್ಕೆ ಸಹಿತ ಬರಂಗಿಲ್ಲ ಅಂತ ಲಟಿಗೆ ಮುರಿತಾಳೈಕಿ. ಅದ ಮಗಳು ಎಲ್ಲ ಲಿಂಗರ ಜಾತ್ರೆಗೆ ಬಂದ ಮನ್ಯಾಗ 4 ದಿನ ಇದ್ದಾಗ ದಿನ ಕೈಯಾಗಿಡದಿದ್ದೆಲ್ಲ ಚೆಲ್ಲಿದ್ರು ಕೂಡ ಮತ್ತು ಅದು ಸೊಸಿ ಮೇಲಿನ ಕಂಪ್ಲೇಂಟು. ಇವು ಹೆಂಗಿಡ್ತಾವೋ ಏನೋ ಪಾಪ. ಅದು ಹಬ್ಬಕ್ಕಂತ ಬಂದದ, ಹಿಡ್ಕೊಳ್ಳೋ ಮುಂದೆ ಏನೋ ವ್ಯತ್ಯಾಸ ಆಗ್ಯದ. ನೋಡ್ರಿ ಹೆಂಗದ ಮಾತಿನ ಧಾಟಿ ಹಂಗದ. ತನ್ನಂಗ ತನ್ನ ಮಗಳಂಗ ಬಂದಾಕಿನ ನೋಡಿಬಿಟ್ರೆ ಯವ್ವ ಮನಿ ಸ್ವರ್ಗದ ಕೈಲಾಸದ. ಅಲ್ಲೇ ಶುರುವಾಗ್ತದೆ ಮೊದಲು. ಈ ನೀತಿ ಪಾಠ ಬದುಕಿಗೆ ಬರದೇ ಹೋದ್ರೆ ಏನು ಪುರಾಣ ಕೇಳಿದ್ರೇನು, ಏನು ಪ್ರವಚನ ಕೇಳಿದ್ರೇನು, ಏನು ಹೇಮರೆಡ್ಡಿ ಮಲ್ಲಮ್ಮನ ಕತಿ ಕೇಳಿದ್ರೇನು, ಏನು ದಾನಮ್ಮನ ಚರಿತ್ರೆ ಕೇಳಿದ್ರೇನು, ಗೋಣಾಕಿ ಚಪ್ಪಾಳೆ ಬಡ್ದು ಹುಗ್ಗಿ ಹೊಡೆದು ಹೋದ್ರೇನು? ಏಸಿನ ಉಣ್ಣೋದು ಇದನ್ನ? ಬದಲಾವಣೆ ಬರದೇ ಹೋದ್ರೆ, ಪರಿವರ್ತನೆ ಬರದೇ ಹೋದ್ರೆ ಏನೂ ಉಪಯೋಗ ಇಲ್ಲ. ಬದಲಾವಣೆ ಪ್ರಾರಂಭ ಆಗಬೇಕು. ಅದು ನಿಜವಾದ ಧರ್ಮದ ದಾರಿ, ಆಧ್ಯಾತ್ಮದ ದಾರಿ.